ಸೊ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತನುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ ಏನು ಅಂತಂದರೆ, ಸೊ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಆಚೆ ಹೋಗ್ತಾ ಇರೋದು. ಸೊ ಎಕ್ಸಾಮ್ಸ್ ಎಲ್ಲ ಆಗಿ ಹಾಲಿಡೇಸಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ಏನಕ್ಕೆ ಹೋಗ್ತಾ ಇರೋದು ಅಂದರೆ, ಸೊ ನನ್ನ ಬರ್ಡೇ ಆಯಿತು. ಸೊ ಅವ್ರಿಗೆ ಟ್ರೀಟ್ ಕೊಡಿಸ್ಬೇಕಿತ್ತು, ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಆಲ್ರೆಡಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ 3 ಜನ. ಸೊ ಆ ಫ್ರೆಂಡ್ಸ್ ಜೊತೆನೇ ಆಚೆ ಹೋಗ್ತಾ ಇರೋದು. ಸೊ ಅವರು ಇವಾಗ ಬರ್ತಾ ಇದ್ದಾರೆ, ನಾನು ಕೂಡ ಹೋಗ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ನಮ್ಮ ಅಕ್ಕ ಹಂಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಡ್ರಾಪ್ ಮಾಡಿ ಹೋಗ್ತಾಳೆ. ಸೊ ರೆಡಿಯಾಗಿದೆ, ಊಟ ಮಾಡಬೇಕು, ಊಟ ಮಾಡಿಕೊಂಡು ಹೋಗೋದೆ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ತುಂಬ ದಿನ ಆದಮೇಲೆ ಮೀಟ್ ಆಗ್ತಾ ಇರೋದು. ಸೊ ನೋಡೋಣ. ಸೊ ಗೈಸ್ ಎಲ್ಲ ಆಯಿತು, ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ದೇವೆ. ನಾನು ಅಕ್ಕ ಬಾಯ್ ಹುಷಾರಾಗಿ ಹೋಗು. ಸೊ ಗೈಸ್ ಆಲ್ರೆಡಿ ನಾನು BMTC ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ 3 ಜನದಲ್ಲಿ ಯಶು ಇಸ್ ದ ಲೇಟೆಸ್ಟ್ ಗರ್ಲ್. ಯಾವತ್ತೂ ರೆಡಿ ಆಗೋದು ಲೇಟು. ನಮ್ಮ ಮನೆ ಹತ್ರ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಸೊ ಇನ್ನೂ ರೆಡಿ ಆಗಿಲ್ವಂತೆ, ರೆಡಿ ಆಗ್ತಾ ಇದ್ದಾಳಂತೆ. ಆ್ಯಂಡ್ ಹರಿಣಿ ಮತ್ತು ಸಿರಿ ಬರ್ತಾ ಇದ್ದಾರೆ. ಸೊ ನೋಡೋಣ, ಇನ್ನೂ ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಆಲ್ರೆಡಿ 10 ಆಗಿದೆ. ನಾವು 10ಗೆ ಹೋಗ್ಬೇಕು ಅಂದ್ಕೊಂಡಿದ್ದು. ಆ್ಯಕ್ಚುಲಿ ಆಲ್ರೆಡಿ 10 ಆಗಿದೆ. ನೋಡೋಣ. ಸೊ ಗೈಸ್, ಸೊ ಫೈನಲಿ ನಾವು ಮಾಲಿಗೆ ಬಂದಿದ್ದೀವಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಲೇಟೆಸ್ಟ್ ಯಶು ಕೂಡ ಬಂದಿದ್ದಾರೆ. ಹೆಲೋ ಹಾಯ್. ಜನ ಅನ್ಕೊಂತಾರೆ ನೀನು ಯಾವಾಗಲೂ ಇದನ್ನ ಎತ್ಕೊಂಡ್ಬರೋದು ನೋಡಿ ಎಷ್ಟು ಹೋಗಬೇಕು. ಹಾಯ್ ಗೈಸ್, ತುಂಬ ದಿನ ಆದಮೇಲೆ ತನು ಮೀಟ್ ಆಗ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಈಗ ನಾನು ತನು ಇಬ್ಬರು ಪ್ಲ್ಯಾನ್ ಮಾಡಿ ಯಶುಗೆ ಮತ್ತು ಹರಿಣಿಗೆ ಕ್ವೆಶನ್ ಕೇಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಅವ್ರು ಬಂದಮೇಲೆ ಕೇಳ್ತೀವಿ. ಸೊ ಫನ್ನಿ ಕ್ವಶನ್ನು, ನೋಡೋಣ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಲೆಟ್ ಮಿ ಸಿ. ಸೊ ಇದು ಸಿರಿ. ಸೊ ನನ್ನ ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ. ಆ್ಯಂಡ್ ನಮ್ಮ ಈ 4 ಜನ ಗ್ಯಾಂಗಲ್ಲಿ ನಾನು ಮತ್ತು ಸಿರಿ ಅಂದರೆ ನಾವಿಬ್ಬರು ಕ್ಲೋಸ್ ಅಂತಲ್ಲ. ಸೊ ನನಗೆ ಸಿರಿ ಅಂದರೆ ತುಂಬ ಕ್ಲೋಸು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿರಿ ಮತ್ತು ಹರಿಣಿ ಫಸ್ಟಿಂದ ಫ್ರೆಂಡ್ಸು. ನಾವು ಕಾಲೇಜಿಗೆ ಬಂದಮೇಲೆ ಫ್ರೆಂಡ್ಸು. ಸೊ ಬಂದರೂ ಕೇಳೋಣ ಕ್ವಶನ್. ಹೆಲೋ ಗೈಸ್, ಆಫ್ಟರ್ ಸೋ ಲಾಂಗ್ ಟೈಮ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ಓರಿಯನ್ ಮಾಲಿಗೆ ಬಂದಿದ್ದೀವಿ. ಸೊ ಏನಾದರೂ ಕುಡಿಯೋಣ ತಿನ್ನೋಣ ಅಂತ ಇಲ್ಲಿ ಏನು ಕುಡಿತೀಯಾ? ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಯಾವುದದು ಓರಿಯೋ ಕ್ರಂಚ್ ಆರ್ಡರ್ ಮಾಡಿದ್ದೀವಿ. ಜಸ್ಟ್ ಹಾಯ್ ಫೆಲೋ. ನೋಡಿ ಗೈಸ್, 4 ಜನ ಅಂತ ಬಂದಿರೋದು. 2 ಟೀಮ್ ಮಾಡಿದ್ದಾರೆ ತನು ಅವರು. ಸೊ ಅವರಿಬ್ರು ಒಂದು ಟೀಮು, ನಾವು ಆ ಥರ ಏನಿಲ್ಲ. ಇದು ತುಂಬ ಮೋಸ ಗೈಸ್. ಸುಮ್ಮನೆ ಫನ್ಗೋಸ್ಕರ ಏನೋ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ ಗೈಸ್, ಜಸ್ಟ್ ಫಾರ್ ಫನ್. ಸ್ಟಾಪ್. ಸೊ ಗೈಸ್, ಇವಾಗ ನಾವು ಕ್ವಶನ್ ಕೇಳ್ತಾ ಇದ್ದೀವಿ ಯಶು ಅವ್ರಿಗೆ. ಏನು ಕ್ವಶನ್ ಅಂದರೆ, ಸೊ ಕ್ವಶನ್ನ ಸಿರಿ ಕೇಳ್ತಾ ಇದ್ದಾಳೆ. ಕ್ವಶನ್ ಏನು ಅಂದರೆ, ಅದು ಇವಾಗ ಮೇಲೆ ಹೋಗುತ್ತೆ ಬಟ್ ಕೆಳಗಡೆ ಬರಲ್ಲ. ಅದು ಏನು ಅವ್ರು ಆನ್ಸರ್ ಮಾಡಬೇಕಿದ್ದಕ್ಕೆ. ನೋಡೋಣ ಅವ್ರು ಆನ್ಸರ್ ಮಾಡ್ತಾರೋ ಇಲ್ವೋ. ವಿಡಿಯೋ ಆಫ್ ಮಾಡೋಣ, ಹೆಂಗೆ ಹೇಳ್ತೀರ ಹೇಳ್ರಿ. ಹೇಳೇಶು, ಅದು ಯಾವಾಗಲೂ ಮೇಲೆ ಹೋಗುತ್ತೆ, ಕೆಳಗಡೆ ಬರಲ್ಲ. ಬೇಗ ಹೇಳಬೇಕು. ಹರಿಣಿ, ಸಾರಿ, ಜಸ್ಟ್ ಥಿಂಕ್. ಇವ್ರು ಹೇಳ್ತಾರೆ, ನಾನು ಇಬ್ಬರು ಹೇಳಿ, ಯಾರಾದರೂ ಪರವಾಗಿಲ್ಲ. ಕ್ವಶನ್ ಅರ್ಥ ಆಯ್ತಾ? ಕೆಳಗಡೆ ಬರಲ್ಲ. ಕಿಡ್ನಿ ಯೂಸ್ ಮಾಡಬೇಕು. ಕಿಡ್ನಿ ಯೂಸ್ ಮಾಡಬೇಕು. ನಮ್ಮ ಕಿಡ್ನೀಸ್ ತುಂಬ ವೀಕ್ ಇದೆ. ಕಿಡ್ನಿ ಅಂತ ಸ್ಟಮಕ್ ಮಾಡ್ಕೊತಾ ಇದ್ದೀವಿ. ಗಾಳಿ ಕಾಣಿಸೋದೇ ಇಲ್ಲ ಗುರು, ಮೇಲೆ ಹೋಗುತ್ತೆ, ಕೆಳಗಡೆ ಬರಲ್ಲ. ಇಷ್ಟಲ್ಲಿ ತಿನ್ಬಿಟ್ಟು ಆದ್ಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಆರ್ಡರ್ ಬಂದಿದೆ, ತಿನ್ಬಿಟ್ಟು ಆಮೇಲೆ ರಿಲ್ಯಾಕ್ಸ್ ಆದಮೇಲೆ ಹೇಳ್ತಾರೆ. ತಮ್ಮ ಬೇರೆ ಭಯ ಬಿಟ್ಟಿತ್ತು ಪಾಪ ಚಿಕ್ಕ ಅಂತ ಮನೆ ಅದು ಯಾವಾಗಲೂ ಮೇಲೆ ಹೋಗುತ್ತೆ ಬಟ್ ಕೆಳಗಡೆ ಬರಲ್ಲ. ಆನ್ಸರ್ ಹೇಳ್ತೀನಿ. ಹಾಂ ಹೇಳಿ. ಸ್ಟಾರ್ಟ್. ಗೈಸ್, ಟು ಬಿ ಫ್ರ್ಯಾಂಕ್, ಚೆನ್ನಾಗಿ ತಿಂದ್ವಿ. ತಿಂದಮೇಲೂ ಬುದ್ಧಿ ವರ್ಕ್ ಆಗಿಲ್ಲ. ಸೊ ಆನ್ಸರ್ ಗೊತ್ತಿಲ್ಲ. ಸೊ ಗೈಸ್, ಅವ್ರಿಗೆ ಆನ್ಸರ್ ಗೊತ್ತಿಲ್ವಂತೆ. ಆನ್ಸರ್ ಬಂದು ಏಜ್. ಗೊತ್ತಿಲ್ಲ ಗೈಸ್. ಹ್ಯಾಂಡಿಂಗ್ ಐಫೈ ಕೊಡ್ತಿದ್ದಾರೆ. ಹ್ಯಾಂಡಿಂಗ್ ಬೆಂಡ್ ಮಾಡಿಬಿಟ್ಟಿದೆ. ಸೊ ನಾನು ಬೆಂಡ್ ಮಾಡ್ಕೊಂಡೆ. 2 ಕೈ ಸೇರಿದ್ರೆ ಚಪ್ಪಾಳೆ ಹೋಗ್ಬೇಕು. ಏನಕ್ಕೆ?
ನಾವೇನು ಬಟ್ಟೆ ತೊಗೊಳಲ್ಲ, ಸುಮ್ಮನೆ ಮ್ಯಾಕ್ಸಲ್ಲಿ ಬಟ್ಟೆ ನೋಡೋಣ ಅಂತ ಬರ್ತಾಯಿದ್ದೀವಿ ಟೈಮ್ ಪಾಸಿಗೆ. ಸುಮ್ಮನೆ ಅದು ಸುತ್ತಬೇಕಲ್ವ ಇಲ್ಲಿ, ಅದಕ್ಕೆ ನೋಡೋಣ ಅಂತ ಬರ್ತಾಯಿದ್ದೀವಿ, ಬಟ್ ತೊಗೊಳಲ್ಲ. ನೋಡಿ ಗೈಸ್, ನಾನು ಮಗುಗೆ ಫ್ಯೂಚರ್ ಪ್ಲಾನಿಂಗ್ಸ್ ಗೈಸ್. ಅಕ್ಕಂಗೆಲ್ಲ ತನು ಮಕ್ಕಳಿಗೆ ಇದು ಚೆನ್ನಾಗಿದೆ. ಈ ಪರವಾಗಿಲ್ಲ ಬಿಡು. ಗೈಸ್, ನಮ್ಮಂಥವ್ರು ಬಟ್ಟೆ ನೋಡ್ತೀವೋ ಏನೋ ಗೊತ್ತಿಲ್ಲ, ಬಟ್ ಈ ಪ್ರೈಸ್ ಟ್ಯಾಗ್ ಮಾತ್ರ ನೋಡಿ ತಗೊಂತೀವಿ. ಮಿಡಲ್ ಕ್ಲಾಸ್ ಪೀಪಲ್ ನಾವು. ಯಶು ಏನು ಮಾಡ್ತಾ ಇರೋದು? ಯಶು ಎಲ್ಲ ಹತ್ರನೂ ಹೋಗಿ ಎಲ್ಲ ಹತ್ರನೂ ಮಾತಾಡ್ಕೊಂಡು ಬರ್ತಿದ್ದಾರೆ. ಸಿಕ್ಸ್ ಅಂತ ಗೈಸ್, ನಾವೆಲ್ಲ ಆಕ್ಸಿಲೇಟರ್ ಹೋಗ್ತಾ ಇದ್ರೆ ನೋಡಿ ಗೈಸ್, ತನು ಸ್ಲಿಪ್ಪರ್ ಲವರ್ ಅಂತ ಇಲ್ಲಿ ಬಂದ್ಬಿಟ್ಟು ಆಸ್ ಇಟ್ ಈಸ್ ಬರ್ತಿದ್ದಾರೆ. ಗೈಸ್, ನಾವು ಸ್ವಲ್ಪ ಫನ್ನೆಲ್ಲ ಮಾಡಿ, ಸ್ವಲ್ಪ ಡೇ ಚಾಲೆಂಜಸ್ ಎಲ್ಲ ಮಾಡಿ, ಅದು ಕೂಡ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಸೊ ಇವಾಗ ನಾವು ಇಲ್ಲಿ ಪಿಜ್ಜಾ ತಿನ್ನೋಣ ಅಂತ ಬಂದಿದ್ದೀವಿ. ಆರ್ಡರ್ ಮಾಡೋದು ಬಂದಿದ್ದೀವಿ, ಪನ್ನೀರ್ ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಯಾರು ಅದಕ್ಕೆ ಬೇಕು. ನೋಡಿ ಗೈಸ್, ಇವರಿಬ್ರು Guys, ಸಂಜೆ ಸ್ವಲ್ಪ ಹೋಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಯೂನಿವರ್ಸಿಟಿ ಗೈಸ್, ಇವಾಗ ಕಾಲೇಜಸ್ ಬಗ್ಗೆ ಹೇಳೋಣ ಅಂತ ಅನ್ಕೊತಾ ಇದ್ದೀವಿ. ಬಿಕಾಸ್ ಇನ್ನೂ ಯಾರೂ ಕಾಲೇಜ್ ಫಿಕ್ಸ್ ಆಗಿಲ್ಲ, ಕಾಲೇಜಸ್ ಇನ್ನೂ ಫಿಕ್ಸ್ ಆಗಿಲ್ಲ. ಬಟ್ ಅಂದರು ಯಾರ್ಯಾರು ಯಾವ್ಯಾವ ಕಾಲೇಜ್ ಅಂದ್ಕೊಂಡಿದ್ದಾರೆ. ನಾನು ಸೆಂಟ್ ಜೋಸೆಫ್ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕನೂ ಯೂನಿವರ್ಸಿಟಿ ಸೆಂಟ್ ಜೋಸೆಫ್ ನಮ್ಮ ಕಾಲೇಜು. ಸೊ ಇವರಿಬ್ಬರೇನೋ SJS ಅಂತ ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ನೂ ಒಬ್ರದ್ದು ಕನ್ಫರ್ಮ್ ಆಗಿಲ್ಲ ಯಾರು ಯಾವ ಕಾಲೇಜ್ ಅಂತ. ಆದಮೇಲೆ ಹೇಳ್ತೀವಿ. 4 ಜನ 4 ಬಿಡ್ತೀವಿ. ಆಮೇಲೆ ಗೈಸ್, ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಬರೋವರೆಗೂ ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದೀವಿ. ಸೊ ತನು ಅವ್ರಿಗೆ ಕ್ವೆಶನ್ ಕೇಳೋಣ. ತನು ಅವರೇ, ಹೆಂಗಿತ್ತು ನಿಮಗೆ ಕಾಲೇಜ್ ಎಕ್ಸ್ಪೀರಿಯನ್ಸ್, ಮಾರುತಿ ಕಾಲೇಜ್? ನೆಕ್ಸ್ಟ್ ಯಶು ಅವ್ರಿಗೆ ಕೇಳೋಣ. ನಾನಂತೂ ಸ್ಪೀಚ್ಲೆಸ್. ಯಶು ಅವರೇ, ನಿಮಗೆ? ಸೇಮ್ ಸ್ಪೀಚ್ಲೆಸ್, ಬಟ್ ಐ ಗಾಟ್ ಸಮ್ ನ್ಯೂ ಫ್ರೆಂಡ್ಸ್ ಆ್ಯಂಡ್ ನೈಸ್ ವೈಬ್. ಹರಿಣಿ ಅವರೇ, ಯಾಕೆ ಸಾಕಾಗ್ಬಿಟ್ಟಿದೆ? ಡಿಗ್ರಿ ಕಾಲೇಜು ಸಿಗ್ತಾ ಇದೆ. ಅಪಾರ್ಟ್ ಫ್ರಮ್ ಫ್ರೆಂಡ್ಸ್ ಅಂದರೆ ಎಜುಕೇಷನ್ ಬಿಟ್ಟು ಅಲ್ಲಿ ಟೀಚರ್ಸ್. ಗೈಸ್, ಏನು ಅಂದರೆ ಆ ಕಾಲೇಜ್ ಎಷ್ಟು ಹೆಂಗೆ ಇದ್ರು, ಒಳ್ಳೆ ಫ್ರೆಂಡ್ಸ್ ಇದ್ದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ನಾವು ಕೂಡ ಎಂಜಾಯ್ ಮಾಡಿದ್ದೀವಿ ಅಂತ ನಾವು ನೈಸ್ ಅಂದ್ಕೊಂಡಿದ್ದೀವಿ. ವೈಬ್ ಗೈಸ್. ಎಲ್ಲರೂ ಅದನ್ನ ಅಷ್ಟು. ಸೆಂಟ್ರಲ್ ಜೈಲ್ ಅಂತಾರೆ, ಬಟ್ ನಾವು ಅದನ್ನ ಉಲ್ಟಾ ಮಾಡ್ಬಿಟ್ಟಿದ್ದೀವಿ. ಎಂಜಾಯ್ ಮಾಡೋದ್ರಲ್ಲಿ ನಾವು ಫನಿಯಾಗಿ ನಮ್ಮ ಸೆಕ್ಷನು ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಗೈಸ್. ಬಟ್ ಇನ್ನೂ ಜಾಸ್ತಿ ಎಂಜಾಯ್ ಎಲ್ಲ ಮಾಡಿ ಟೀಚರ್ಸು. ಸಿರಿ, ನಿಂಗೆ ಹೆಂಗಿತ್ತು SMPUC ಎಕ್ಸ್ಪೀರಿಯನ್ಸ್? ಸೇಮ್, ಬಟ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ದು ನಿಮ್ಮೂರ ಬಂದ್ಬೇಕು ಅಂದರೆ. ಅನ್ಕೊಂಡಿದ್ದೆ ಹೋಗ್ಲಿ ನಾವು ಇಷ್ಟು ಜನ ಫ್ರೆಂಡ್ಸ್ ಆಗ್ತೀವಿ, 4 ಜನ ಅಂತ. ಅಂದರೆ ಎಷ್ಟು ಏನೋ ಪರವಾಗಿಲ್ಲ, ಬಟ್ ನೀನು ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿರೋದು ಫ್ರೆಂಡು. ಆದರೆ ನೀವು ನೋಡಿದಾಗ ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಕ್ಲೋಸ್ ಆಗ್ತೀಯಾ. ಇಷ್ಟೆಲ್ಲ ನಾನು ಫಸ್ಟ್ ಅಂದ್ಕೊಂಡಿದ್ದೆ, ಇವರೆಲ್ಲ ಫುಲ್ ಬಿಡು, ನಮ್ಮಂಥವ್ರ ಜೊತೆ ಎಲ್ಲ ಹೆಂಗೆ ಮಾತಾಡ್ತಾರೆ ನನಗೆಲ್ಲ. ಬಟ್ ನೋಡಿ, ಅಂದರೆ ವಿ ಕಾಂಟ್ ಜಡ್ಜ್ ಅಲ್ವಾ, ನೋಡಿದ ತಕ್ಷಣ ಹತ್ರ ಮೇಲೆ ಗೊತ್ತಾಗೋದು ಅವ್ರು ಹೆಂಗೆ ಅಂತ. ದೂರ ಇದ್ಕೊಂಡು ಯಾರನ್ನೂ ಜಡ್ಜ್ ಮಾಡೋಕ್ಕಾಗೋದೇ ಇಲ್ಲ. ಡೋಂಟ್ ಜಡ್ಜ್ ಅ ಬುಕ್ ಬೈ. ಥ್ಯಾಂಕ್ ಯು ಸಿರಿ. ಓ, ಸೊ ಹೌದು, ಆ್ಯಕ್ಚುಲಿ ನಾವು ಪನ್ನೀರ್ ಆರ್ಡರ್ ಮಾಡಿದ್ರಿ, ಅದಿಲ್ಲ ಅಂತ ಹೇಳ್ಬಿಟ್ಟು ಕಾರ್ನ್ ಆರ್ಡರ್ ಮಾಡಿದ್ದೀವಿ. ಸೊ ಬಂದಿದೆ. ಎಂಜಾಯ್ ಮಾಡಿದ್ದೆಲ್ಲ ಆಯಿತು. ಈಗೆಲ್ಲ ಮನೆಗೆ ಹೊರಡ್ತಿದ್ದೀವಿ. ಇನ್ನೂ ಮನೆಗೆ ಹೋಗ್ತಾ ಇಲ್ಲ, ಸೊ ಆಚೆ ಬಂದಿದ್ದೀವಿ ಫೋಟೋಸ್ ಇಟ್ಕೊಳ್ಳೋಣ ಅಂತ. ಬಾಯ್ ಬಾಯ್ ಬಾಯ್. ಸೊ ಅಷ್ಟೇ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಐ ಹೋಪ್ ನೀವೆಲ್ಲ ವಿಡಿಯೋಲಿ ಸ್ವಲ್ಪ ಅಟ್ಲೀಸ್ಟ್ ಆದಷ್ಟು ಟ್ರೈ ಮಾಡಿದ್ದೀನಿ ನಾನು ಹಚ್ಚೋಕ್ಕೆ. ಆ್ಯಂಡ್ ಸೊ ಆದಷ್ಟು ಫನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇದಾದಮೇಲೆ ಡೇರ್ ಚಾಲೆಂಜಸ್ ವೀಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಸೊ ನೋಡಿ. ಆ್ಯಂಡ್ ಇದಕ್ಕಿಂತ ಮುಂಚೆದೊಂದು ವ್ಲಾಗ್ ಮಾಡಿ ಅಪ್ಲೋಡೇ ಮಾಡ್ದಿರ ಮರ್ತೋಗಿ ಹಾಗೆ ಬಿಟ್ಬಿಟ್ಟಿದೆ. ಸೊ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬ ಬಿಸಿಲಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದೆ, ಮಲ್ಕೊಬೇಕು ಇವಾಗ, ಅಷ್ಟು ಸುಸ್ತಾಗ್ಬಿಟ್ಟಿದೆ. ಅದರಲ್ಲಿ ನಮ್ಮ ಯಶು ಬೇರೆ ಫಾರ್ ದ ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿರೋದು. ನಾನು ಬಸ್ಸಲ್ಲಿ ಓಡಾಡಲ್ಲ, ನಂಗೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಊಬರಲ್ಲಿ ಹೋಗಲ್ಲ ಅಂತ ಹೇಳ್ತಾಯಿದ್ಲು. ಸೊ ಇಲ್ಲಿಂದ ಇಲ್ಲಿ ಹೊಸಕೋಟೆಯಿಂದ ತುಂಬ ಹತ್ರ ಇರೋದು, ಒಂದು 2 ಮಿನಿಟ್ಸ್ ಅಷ್ಟೇ ಓರಿಯನ್ ಮಾಲು. ಸೊ ಅದಕ್ಕೆ ಏನಾಗಲ್ಲ ಹೋಗೋಣ ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಒಂಥರ 1-2-3 hours ಆದರೂ ಫುಲ್ ಒಂಥರ ಜಾಯ್ಫುಲ್ ಆಗಿತ್ತು. ಒಂಥರ ಎಂಜಾಯ್ ಮಾಡ್ತೀವಿ ನಾವು. ಸಿಕ್ಕಿದ ತಕ್ಷಣ ಮಾಡೋದೇ ಗಾಸಿಪ್ಸು, ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂತ, ನಮ್ಮ ಕಾಲೇಜರ್ ಬಗ್ಗೆ ಅವ್ರ ಬಗ್ಗೆ ಗೊತ್ತಾಯ್ತು, ಅವ್ರು ಹೆಂಗವ್ರೆ ಇವ್ರು ಹೆಂಗವ್ರೆ ಅಂತ. ಸೊ ಗಾಸಿಪ್ಸ್ ಎಲ್ಲ ಮಾಡಿ ತುಂಬ ದಿನ ಆಗಿತ್ತು. ಸೊ ತುಂಬ ಖುಷಿ ಆಯಿತು, ತುಂಬ ನಗ್ತು, ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಸಿಕ್ಕಿದ್ದಕ್ಕಿಂತ ಫುಲ್ ಒಂಥರ ಖುಷಿ ಆಯಿತು ನಮಗೆ ಮೀಟ್ ಆಗಿದ್ದಕ್ಕೂ. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ತನುಗಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.